ಎಲ್ಲರಿಗೂ ನಮಸ್ಕಾರ. ಪುಷ್ಪಾಸ್ ಕಿಚನ್ಗೆ ಸ್ವಾಗತ. ಇವತ್ತಿನ ದಿವಸ ನಾನು ನ್ಯಾಚುರಲ್ ಆಗಿ ಮನೆಯೊಳಗೆ ಮಾಡಿದಂಥ ಫುಡ್ ಕಲರ್ಸನ್ನು ಹೆಂಗೆ ಮಾಡೋದು ಅಂತ ನಿಮಗೆಲ್ಲ ತೋರಿಸ್ಕೊಡ್ತೀನಿ. ನಾವು ಇತ್ತೀಚೆಗೆ ನಮ್ಗೆ ಹೊರಗಡೆಯಿಂದ ಫುಡ್ ಕಲರ್ ಹಾಕಿರುವಂಥ ಐಟಮ್ಸ್ ಯಾವುದನ್ನು ತಿನ್ನಬಾರ್ದು ಅಂತಂದೇಳಿ ಗೌರ್ಮೆಂಟ್ನವ್ರು ಕೂಡ ಸ್ಟ್ರಿಕ್ಟಾಗಿ ಆರ್ಡರ್ ಮಾಡ್ಯಾರ. ಅದಕ್ಕೋಸ್ಕರ ಯಾಕಂದ್ರೆ ಅದಕ್ಕೂ ಸಾಕಷ್ಟು ಕೆಮಿಕಲ್ಸ್ ಇರ್ತಾವೆ ಮತ್ತು ಏನಾದರೂ ಪ್ರಿಸರ್ವೇಟಿವ್ಸ್ ಹಾಕಿ ಇಟ್ಟಿರ್ತಾರೆ. ಅದಕ್ಕೋಸ್ಕರ ಅದನ್ನು ತಿನ್ನೋದ್ರ ಬದಲಿ ನಾವು ಮನೆಯೊಳಗನ ಫುಡ್ ಕಲರ್ ನ್ಯಾಚುರಲಾಗಿ ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ. ನೋಡೋಣ ಬರ್ರಿ. ಮೊದಲಿಗೆ ನಾನು ಈ ಫುಡ್ ಕಲರ್ ಮಾಡೋದಕ್ಕೆ ಏನೇನು ಸಾಮಾನು ಬೇಕಾಗ್ತಾವೆ ಅಂತೇಳಿ ಹೇಳ್ಕೊಡ್ತೀನಿ. ಒಂದು 3 ಕ್ಯಾರೆಟನ್ನು ತೊಗೊಂಡಿನಿ ಮತ್ತು 1 ಬೀಟ್ರೂಟನ್ನು ತೊಗೊಂಡಿನಿ, 1 ಕಟ್ಟನಷ್ಟು ಪಾಲಕನ್ನು ತೊಗೊಂಡಿನಿ. ಇಷ್ಟು ಸಾಮಾನುಗಳು ನಮ್ಗೆ ನಾನೊಂದು 3 ಕಲರ್ಗಷ್ಟೇ ನಾನು ಇಲ್ಲೇ ತೊಗೊಂಡಿನಿ. ನೀವು ಬೇರೆ ಬೇರೆ ಕಲರ್ ಬೇಕು ಅಂದರೆ ಇನ್ನೂ ಬೇರೆ ಐಟಮ್ಸ್ ಕೂಡ ತೊಗೋಬೋದು. ಈಗ ಕ್ಯಾರೆಟದ್ದು ಮ್ಯಾಗಿಂದ ಸಿಪ್ಪಿನೆಲ್ಲ ತಗೊಂಬಿಡ್ರಿ. ಅದು ಚೂಪಾಗಿ ಇದ್ದಿರ್ತೈತಲ್ರಿ ಕಡ್ಡಿ ಅಂಥದ್ದು, ಅದನ್ನೆಲ್ಲ ತಗೊಂಡು ಇಟ್ಕೊಂಬಿಡ್ರಿ. ಮತ್ತು ಬೀಟ್ರೂಟದ್ದು ಕೂಡ ಮ್ಯಾಗಿನ ಸಿಪ್ಪಿನೆಲ್ಲ ತೆಗೆದಿಟ್ಕೊಂಬಿಡ್ರಿ. ಇಷ್ಟು ಚಂದ ಬರ್ತಾವ್ರಿ ಇವು ಕಲರ್ಸ್. ನೀವು ಹೊರಗಡೆ ಕಲರ್ ಬೇಕು ಅಂತಲೇ ಅನ್ಸಂಗಿಲ್ಲ, ಅಷ್ಟು ನ್ಯಾಚುರಲ್ ಆಗಿ ಅಷ್ಟು ಚಂದ ಕಲರ್ ಬರ್ತಾವೆ. ಇವೆಲ್ಲ ಕಲರ್ನ ಯೂಸ್ ಮಾಡ್ಕೊಂಡು ನೋಡ್ರಿ. ಬೇಕಿದ್ರೆ ನಾ ಮಾಡಿ ತೋರ್ಸಕತ್ತೀನಿ ನಿಮ್ಗೆ. ಈ ಬೀಟ್ರೂಟದ್ದು ಮ್ಯಾಗಿಂದ ಸಿಪ್ಪಿನೆಲ್ಲ ತಗೊಂಡ್ಬಿಡ್ರಿ. ಈಗ ಒಂದು ಹೆರ್ಜು ಮುಳ್ಳು ತೊಗೊಳ್ರಿ. ಸ್ವಲ್ಪ ಹೆರ್ಜು ಮಣಿದು ಮುಳ್ಳು ಸ್ವಲ್ಪ ದೊಡ್ಡದಿರಬೇಕು, ಅಂದ್ರೆ ನಮ್ಗೆ ಒಣಗೋದಕ್ಕೆ ಭಾಳ ಹೆಲ್ಪ್ ಆಕೈತಿ. ನಾನಿಲ್ಲಿ ದೊಡ್ಡದು ಬೀಳುವಂಥ ಹೆರ್ಜು ಮಣಿನ ತೊಗೊಂಡಿನಿ. ಈಗ ಕ್ಯಾರೆಟನ್ನೆಲ್ಲ ಚಲೋ ತಂಗ ಹೆರ್ಚ್ಕೊಂಡು ಬಿಡ್ತೀನಿ. ನಿಮ್ಗೆ ಜಾಸ್ತಿ ಬೇಕು ಅಂತಂದ್ರೆ ಇನ್ನೂ ಜಾಸ್ತಿ ಕೂಡ ಕ್ಯಾರೆಟನ್ನು ಯೂಸ್ ಮಾಡ್ಕೋಬೋದು ಫುಡ್ ಕಲರಿಗೆ. ಈಗ ಒಂದು 3 ಕ್ಯಾರೆಟದ್ದು ನಾನು ಈ ರೀತಿ ಒಂದು ತಾಟಿನೊಳಗೆ ಹಾಕಿ ಬಿಸಿಲೊಳಗೆ ಒಣಗಿಸೋದಕ್ಕೆ ಇಟ್ಬಿಡ್ತೀನಿ. ಸ್ವಲ್ಪ ತೆಳ್ಳಗೆ ಮಾಡಿಟ್ರಿ ಅಂದ್ರೆ ಜಲ್ದಿ ಒಣಗುತ್ತೆ. ಈಗ ಬೀಟ್ರೂಟನ್ನು ಕೂಡ ನಾನು ಅದೇ ರೀತಿಯಾಗಿ ತುರ್ಕೊತೀನಿ. ಇದನ್ನು ಕೂಡ ಚಲೋ ತಂಗ ತಾಟಿನ ತುಂಬ ಹರ್ಕೊಂಡು ಇದನ್ನು ಕೂಡ ಒಣಗಿಸೋದಕ್ಕೆ ಬಿಟ್ಬಿಡ್ರಿ. ಇದು ಕೂಡ ಭಾಳ ಅಂದ್ರೆ ಭಾಳ ಚಂದ ಕಲರ್ ಬರ್ತೈತಿ. ಇದು ಮುರಿದ್ರಕ್ಕಿಂತ ಈ ಕಲರ್ ಭಾಳ ಮಸ್ತ್ ಬರ್ತೈತಿ ರೀ ಬೀಟ್ರೂಟದ್ದು. ಈಗ ಇದನ್ನು ಕೂಡ ನಾನು ತೆಳ್ಳಗೆ ಹಾಕ್ಕೊಂಡು ಒಣಗಿಸೋದಕ್ಕೆ ಇಟ್ಬಿಡ್ತೀನಿ ನೋಡ್ರಿ. ಈಗ ಪಾಲಕದ್ದು ನಾನು ಕ್ಯಾರೆಟ್ ಮತ್ತು ಬೀಟ್ರೂಟ್ ಎರಡನ್ನೂ ತುರ್ಕೊಂಡು ಬಂದೀನಿ. ಪಾಲಕ್ ಮಾತ್ರ ನಾವು ಹಂಗೆ ಎಲಿನೆಲ್ಲ ತೆಳ್ಳಗೆ ಮಾಡಿ ಇಟ್ಕೊಂಡು ಒಣಗಿಸ್ಕೊಂಬರ್ಬೇಕು. ಈಗ ನಾನು 2 ದಿವಸ ಆಯ್ತು ನೋಡ್ರಿ ಇದು ಒಣಗಿಸೋದಕ್ಕೆ ಇಟ್ಟು. ಎಲ್ಲ ಎಷ್ಟು ಚಲೋ ಕ್ರಿಸ್ಪಿಯಾಗಿ ಒಣಗೈತ್ರಿ. ಮತ್ತು ಪಾಲಕದ ಎಲೆ ಕೂಡ ಚಲೋ ತಂಗೆ ಒಣಗೈತ್ರಿ. ಅದೇನು ಭಾಳ ಬೇಕಾಗೋದಿಲ್ಲ ರೀ ಎಲೆ ಒಣಗೋದಕ್ಕೆ ಬಿಸಿಲಿದ್ರೆ. ಈಗ ಒಂದೊಂದನ್ನು ನಾವು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಸಣ್ಣಗೆ ಮಿಕ್ಸಿ ಮಾಡ್ಕೊಂಡು ಬರೋಣಂತ್ರಿ. ನೋಡ್ರಿ ಪಾಲಕದ್ದು ಎಲೆ ಎಲ್ಲ ಭಾಳ ಅಂದ್ರೆ ಭಾಳ ಕ್ರಿಸ್ಪಿಯಾಗೈತಿ. ಸ್ವಲ್ಪ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಜಿನ್ನಗೆ ನೀವು ಮಿಕ್ಸಿ ಮಾಡ್ಕೊಂಡು ಬರ್ರಿ. ಈಗ ಪಾಲಕದ್ದು ರೆಡಿ ಆದ ಕಲರು. ಈಗ ಆರೆಂಜದ್ದು ತೊಗೊಂಡಿನಿ. ಸ್ವಲ್ಪ ಮಿಕ್ಸಿ ಜಾರನ್ನು ಒರೆಸಿ ತೊಗೊಳ್ರಿ. ಎಲ್ಲಂದ್ರೆ ಎಲ್ಲ ಕಲರು ಒಟ್ಟಿಗೆ ಸೇರ್ಕೊಂಡು ಬಿಡ್ತಾವೆ. ಮಿಕ್ಸಿ ಜಾರನ್ನು ಒರೆಸಿ ತೊಗೊಳ್ರಿ. ಒಂದು ಫುಡ್ ಕಲರ್ ಹಾಕ್ಕೊಂಡು ತಕ್ಷಣ ಮಿಕ್ಸಿ ಜಾರನ್ನ ಒರೆಸ್ಕೊಳ್ರಿ. ಈಗ ಕ್ಯಾರೆಟದ್ದು ನೋಡ್ರಿ ಈ ರೀತಿ ಆಯ್ತು. ಇದನ್ನು ಕೂಡ ಒಂದು ಬೌಲ್ದಾಗ ತೆಗೆದು ಇಟ್ಕೊತೀನಿ. ನೆಕ್ಸ್ಟ್ ಮತ್ತು ಲಾಸ್ಟಿಗೆ ಬೀಟ್ರೂಟ್ ಹಾಕ್ಕೊಳ್ರಿ. ಯಾಕಂದ್ರೆ ಬೀಟ್ರೂಟದ ಕಲರ್ ಭಾಳ ಇರ್ತೈತೆ ರೀ, ಅದು ಜಲ್ದಿ ಹೋಗೋದನ್ನ ಇಲ್ಲ. ಲಾಸ್ಟಿಗೆ ನೀವು ಬೀಟ್ರೂಟ್ ಹಾಕ್ಕೊಂಡು ಇದನ್ನು ಕೂಡ ಸಣ್ಣಗೆ ಅಂದರೆ ಸಣ್ಣಗೆ ಮಿಕ್ಸಿ ಮಾಡ್ಕೊಂಡು ಬರ್ರಿ. ನೋಡ್ರಿ ಇದನ್ನು ಕೂಡ ಮಿಕ್ಸಿ ಮಾಡಿ ಇಟ್ಕೊಂಡೆ ನಾನು. ಈಗ ನಮ್ದು 3 ಫುಡ್ ಕಲರ್ಸ್ ರೆಡಿ ಆಯ್ತು ನೋಡ್ರಿ. ಈಗ ಇದನ್ನೇನು ಮಾಡಬೇಕಪ್ಪ ಅಂದ್ರೆ ಒಂದು ಸ್ವಲ್ಪ ಸಾಣಿಸ್ಕೋಬೇಕ್ರಿ. ಸಣ್ಣಂದು ಸೋಸೋದಿರ್ತೈತಲ್ಲ ರೀ, ಅದರಲ್ಲಿ ಸಾಣಿಸ್ಕೊಡ್ರಿ ಅಂದ್ರೆ ಸಣ್ಣಾಗಿ ಬೀಳ್ತೈತ್ರಿ. ಅಂದ್ರೆ ಏನಾರ ಕಡ್ಡಿ ಮತ್ತು ಕಸರು ಇತ್ತಪ್ಪ, ಸ್ವಲ್ಪ ದಪ್ಪ ಪಾರ್ಟ್ ಇತ್ತಪ್ಪ ಅಂದ್ರೆ ಇದು ಸಾಣಿಗೆ ಇತ್ತು ಹೊರಗೆ ಚೆಲ್ಬಿಡ್ರಿ ಅದನ್ನು. ನೋಡಿರಿ ಕ್ಯಾರೆಟದ್ದು, ಬೀಟ್ರೂಟದ್ದು ಮತ್ತು ಪಾಲಕದ್ದು 3 ನಾನು ಈ ರೀತಿಯಾಗಿ ಸಾಣಿಸಿಟ್ಕೊಂಡು ಬಿಡ್ತೇನೆ. 3 ಈ ರೀತಿಯಾಗಿ ಸಾಣಿಸಿಟ್ಕೊಂಡೆ ನೋಡ್ರಿ ನಾನು. ಈಗ ಒಂದು ನೀರೊಳಗೆ ನಿಮ್ಗೆ ಕಲರ್ನ ಹಾಕಿ ತೋರಿಸ್ತೇನೆ ನೋಡ್ರಿ. ಈ ರೀತಿಯಾಗಿ ನೀರೊಳಗೆ ಗ್ರೀನ್ ಕಲರ್ ಹಾಕಕತ್ತೇನೆ ನೋಡ್ರಿ. ನಿಮಗೆ ಜಾಸ್ತಿ ಬೇಕಂದ್ರೆ ಇನ್ನೂ ಸ್ವಲ್ಪ ಕಲರ್ ಜಾಸ್ತಿ ಬೇಕು ಅಂದ್ರೆ ಜಾಸ್ತಿ ಹಾಕ್ಕೊಳ್ರಿ, ಸ್ವಲ್ಪ ಬೇಕಂದ್ರೆ ಸ್ವಲ್ಪ. ಎಷ್ಟು ಚಂದ ಕಲರ್ ಬಂತು ನೋಡ್ರಿ, ನಿಮ್ಗೆ ಅನಿಸೋದೇ ಇಲ್ಲ ಇದು ಫುಡ್ ಕಲರ್ ಹಾಕಿವಿ ಅಂತಂದೇಳಿ. ಈಗ ಆರೆಂಜದ್ದು ಹಾಕ್ಕೊತೀನಿ ನೋಡ್ರಿ. ಇದು ಕ್ಯಾರೆಟದ್ದು ಸ್ವಲ್ಪ ಆರೆಂಜ್ ಕಲರ್ ಬರ್ತೈತೆ ನೋಡ್ರಿ ಎಷ್ಟು ಚಂದ ಲೈಟ್ ಆರೆಂಜ್ ಕಲರ್ ಬಂತಿದೆ. ಈಗ ಬೀಟ್ರೂಟದ್ದು ಹಾಕ್ಕೊತೇನೆ ನೋಡ್ರಿ. ಬೀಟ್ರೂಟದ್ದಂತೂ ಭಾಳನ ಚಂದ ಬರ್ತೈತಿ ನೋಡ್ರಿ. ಎಷ್ಟು ಹಾಕ್ಕೊಂಡ್ರು ಎಷ್ಟು ರೆಡ್ ಕಲರ್ ಬರ್ತೈತಿ ಬೀಟ್ರೂಟದ್ದು. ನಾನು ನಂದು ಯಾವುದೋ ಅಡುಗೆಗೆ ಉಪಯೋಗಿಸಿದ್ರು ನಂದು ಕಿಚನ್ದೊಳಗೆ ನಾನು ಯಾವುದೇ ಕಾರಣಕ್ಕೂ ಹೊರಗಡೆ ಇಂಥ ಫುಡ್ ಕಲರ್ನ ಯೂಸ್ ಮಾಡೋದೇ ಇಲ್ಲ. ನಾನು ಮನೆಯೊಳಗಿಂದ ಫುಡ್ ಕಲರ್ನ ಯೂಸ್ ಮಾಡೋದು. ನಾನು ನಿಮ್ಗೆ ನಂದು ಐಟಮ್ಸ್ ತೋರಿಸುವಾಗ ಕೂಡ ನಿಮ್ಗೆ ಹೇಳೀನಿ ನಾನು ಮನೆಯೊಳಗೆ ಮಾಡಿದಂಥ ಫುಡ್ ಕಲರ್ಸನ್ನು ನಾನು ಹಾಕೋದು ಅಂತೇಳಿ. ಆದರೆ ನಾನು ಇದು ವಿಡಿಯೋ ಬಿಡೋದಕ್ಕೆ ಸ್ವಲ್ಪ ಲೇಟ್ ಆಯಿತು ನೋಡಿರಿ. ಈಗ ನಮ್ಮದು 3 ಫುಡ್ ಕಲರ್ಸು ರೆಡಿ ಆಯಿತು ನೋಡಿದ್ರಲ್ಲ. ಮನೆಯೊಳಗೆ ಫುಡ್ ಕಲರ್ಸನ್ನು ನ್ಯಾಚುರಲ್ಲಾಗಿ ಯಾವ ರೀತಿ ಮಾಡೋದು ಅಂತಂದೇಳಿ ನಿಮಗೆಲ್ಲ ನನ್ನ ವಿಡಿಯೋ ಇಷ್ಟ ಆಗೈತಿ ಅಂದ್ಕೊಂಡಿನಿ. ಇಷ್ಟ ಆಗಿತ್ತಪ್ಪ ಅಂದ್ರೆ ದಯವಿಟ್ಟು ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ. ಹಂಗೆ ನಮ್ಮ ವೀಡಿಯೋಸ್ನ ನಿಮ್ಮ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡ್ಕೊಳ್ರಿ. ಮತ್ತು ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಥ್ಯಾಂಕ್ ಯು.